ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲ ಆರಾಮಾಗಿದ್ದೀರಾ ಅನ್ಕೋತೀನಿ. ಲಾಸ್ಟ್ ವೀಡಿಯೋ ಅಷ್ಟೊಂದು ಇಂಟರಾಕ್ಷನ್ ಇರಲಿಲ್ಲ, ಯಾಕೆ ಅಂದರೆ ಆ ದೇವಸ್ಥಾನಗಳಲ್ಲಿ ಮೊಬೈಲ್ನ ಯೂಸ್ ಮಾಡಿ ವೀಡಿಯೋ ಶೂಟ್ ಮಾಡೋದಿರಲಿ, ಮೊಬೈಲ್ನ ಎತ್ತಿದ್ರೂ ಬೈತಿದ್ರು ಗುರು. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಇಲ್ಲೀಗಲಾಗಿ ವೀಡಿಯೋ ಶೂಟ್ ಮಾಡಿ ವಾಯ್ಸ್ ಓವರ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಆ ಥರ ಆಗೋಕ್ಕೆ ನಾನು ಚಾನ್ಸ್ ಕೊಡಲ್ಲ, ಯಾಕೆ ಅಂದರೆ ನಾವಿರೋದು ಪಾಂಡಿಚೇರಿಯಲ್ಲಿ. ಸೊ ಪಾಂಡಿಚೇರಿಯಲ್ಲಿ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಬೆಳಗ್ಗೆನೇ ಫುಲ್ ಜೋಶಲ್ಲಿದ್ದೀವಿ. ಆಲ್ಮೋಸ್ಟ್ 7 o'clock ಆಗಿದೆ ಇವಾಗ. ಏನೇನೋ ಪ್ಲ್ಯಾನ್ಸ್ ಇದೆ. ಫಸ್ಟು ಬೀಚ್ಗೆ ಹೋಗಬೇಕು. ಸೊ ವ್ಲಾಗ್ ಮಾಡೋಣ. ಆ್ಯಂಡ್ ಈಗ ನೀವು ನೋಡ್ತಾ ಇರೋ ಸ್ಟ್ಯಾಚು ಬಂದು ಮಾರ್ಗ್ಯೂಸ್ ಡಿಪ್ಲೆಕ್ಸ್ ಅವ್ರದಂತೆ. ಗವರ್ನರ್ ಆಗಿದ್ದರು ಪಾಂಡಿಚೇರಿಗೆ, ಫ್ರೆಂಚ್ ಅವರೇ. ಅದು ಅಂಡರ್ಸ್ಟುಡ್ಡೆ, ಯಾಕೆಂದರೆ ಬ್ರಿಟಿಷರು ಇಂಡಿಯಾನ ಎಷ್ಟು ಖರಾಬಾಗಿ ರೂಲ್ ಮಾಡಿದ್ರು, ಈ ಪಾಂಡಿಚೇರಿನ ಕೂಡ ಫ್ರೆಂಚ್ ಅವರು ಅಷ್ಟೇ ಖರಾಬಾಗಿ ರೂಲ್ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಬ್ರಿಟಿಷವರು ಇಡೀ ಇಂಡಿಯಾನ ಕಂಟ್ರೋಲಿಗೆ ತೊಗೊಂಡ್ರು ಪಾಂಡಿಚೇರಿನ ಮಾತ್ರ ಫ್ರೆಂಚ್ ಅವರು ಬಿಟ್ಕೊಡಲ್ಲ. ಯಾಕೆ ಅಂದರೆ ರೀಸನ್ ಇದೆ. ಆ ಕಾಲದಲ್ಲಿ ಪಾಂಡಿಚೇರಿ ಬಂದು ಒಂದು ಒಳ್ಳೆ ಸೀ ಪೋರ್ಟು. ಸೊ ಫ್ರೆಂಚ್ ಅವರು ಫಸ್ಟ್ ಬಂದಿದ್ದೆ ಪಾಂಡಿಚೇರಿಗೆ ಬ್ರಿಟಿಷವ್ರಿಗೂ ಮುಂಚೆ. ಆಮೇಲೆ ಅವರ ಟ್ರೇಡಿಂಗ್ ಆ್ಯಕ್ಟಿವಿಟಿಗಳನ್ನ ಇಲ್ಲಿ ಮಾಡಿಕೊಂಡ್ರು, ಕ್ಯಾಪಿಟಲ್ ಸಿಟಿ ಮಾಡಿಕೊಂಡ್ರು ಟ್ರೇಡ್ಗೆ. ಬನ್ನಿ ನಾವು ಈಗ ರಾಕ್ ಬೀಚ್ಗೆ ಹೋಗೋಣ. ಯಪ್ಪ ಬ್ಯಾಲೆನ್ಸ್ ಇಲ್ಲ ಅಂದರೆ ಬೀಳ್ತೀವಿ ಗುರು. ಯಪ್ಪ 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 ಹಿಂದೆ ನೋಡ್ತಾ ಇರ್ಬೋದು ಬರೀ ರಾಕ್ಗಳು, ಬ್ಲ್ಯಾಕ್ ರಾಕ್. ಯಪ್ಪ ಫೈನಲಿ ವಿ ಆರ್ ಎಟ್ ದ ರಾಕ್ ಬೀಚ್. ಇಲ್ಲೇನಾದರೂ ನಾನು ಮೈಕ್ ತೊಗೊಂಡು ಹೋದರೆ ಅಷ್ಟೇ ನನ್ನ ಕತೆ. ಸೊ ವೈಡ್ ಆ್ಯಂಗಲಲ್ಲಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟು ಬೇ ಆಫ್ ಬೆಂಗಾಲೇ ಗುರು. ಇನ್ನೊಂದು ಖುಷಿ ಏನು ಅಂದರೆ ಈ ಬೇ ಆಫ್ ಬೆಂಗಾಲ್ ಸಾಗರಕ್ಕೆ ನಮ್ಮ ಕಾವೇರಿ ನದಿ ಕೂಡ ಸೇರ್ಕೊಳ್ಳುತ್ತೆ. ಕಾವೇರಿ ಒಪ್ಪಿಟ್ಬಿಡ್ತಾರೆ. ನಾನು ಆವಾಗಲೇ ಹೇಳಿದೆ ಗೊತ್ತಾ, ಫ್ರೆಂಚ್ ಅವರು ಪಾಂಡಿಚೇರಿನ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಲಿಮಿಟ್ಲೆಸ್ ರೂಲ್ ಮಾಡಿ ಬಿಟ್ಟಿದ್ದಾರೆ. ಬರೀ ಫ್ರೆಂಚು ಅಂತ ಅಲ್ಲ, ಬ್ರಿಟಿಷ್ ಅವರು ಆಡಿದ್ದಾರೆ, ಡಚ್ ಅವ್ರು ಬಂದಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಯುರೋಪಿಯನ್ ಕಂಟ್ರಿ, 4 ಯುರೋಪಿಯನ್ ಕಂಟ್ರಿಗಳು ಬಂದುಬಿಟ್ಟಿದ್ದಾರೆ ಇಲ್ಲಿ. ಯಾಕೆಂದರೆ ದ ಮೇಜರ್ ಸೀ ಪೋರ್ಟ್ ಇದು. ಆ ಕಾಲದಲ್ಲಿ ಈ ಊರಿಗೆ ಹೆಸರು ಬಂದು ಪಡುಕ ಅಂತ ಇತ್ತು. ಅಂದರೆ ಪಡುಕ ಅಂದರೆ ಮಾರ್ಕೆಟ್ ಅಂತ, ಆ್ಯಂಡ್ ಪಡುಕ ಅಂತ ಕರಿತಾಯಿದ್ರು. ಆ್ಯಂಡ್ ನಾನು ಹೇಳಿದಂಗೆ ಟ್ರೇಡ್ ಸೆಂಟರ್ ಇದು. ಅದಾದಮೇಲೆ ಪುಟುಚೇರಿ ಅಂತ ನೇಮ್ ಚೇಂಜ್ ಮಾಡಿದ್ರು. ಪುಟುಚೇರಿ ಅಂದರೆ ಇಲ್ಲಿ ಪುಟು ಅಂದರೆ ಹೊಸದು, ಚೆರಿ ಅಂದರೆ ವಿಲೇಜ್. ಸೊ ಹೊಸ ಹಳ್ಳಿ ಅಂತ ಪುಟುಚೇರಿ ಅಂತ ಮಾಡಿದ್ರು. ಆಮೇಲೆ ನೋಡಿ ಈ ಥರ ಡಿಸ್ಟರ್ಬೆನ್ಸ್ಗಳಾಗುತ್ತೆ. ಇಲ್ಲಿ ನೀವು ರಾಕ್ಗಳನ್ನ ಅಬ್ಸರ್ವ್ ಮಾಡ್ಬೋದು. ಮೈಕ್ ನೀರಲ್ಲಿ ಬಿದ್ದೋಯ್ತು, ಬರೋಕ್ಕಾಗ್ತಿದೋ ಇಲ್ವೋ ಗೊತ್ತಿಲ್ಲ. ಓಕೆ, ಈ ರಾಕ್ಗಳನ್ನ ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿದೆ ಅಂದರೆ ಈ ಬೀಚ್ಗೆ ಹೆಸರಿದ್ದಂಗೆ ರಾಕ್ ಬೀಚ್. ಈ ರಾಕ್ಗಳೇ ಹೈಲೈಟು. ಬನ್ನಿ ಮತ್ತೆ ಹೋಗೋಣ. ವೇವ್ಸ್ ಜಾಸ್ತಿ ಆಗಿದೆ ಇವಾಗ. ಫುಲ್ಲು ನೆಂದು ಒದ್ದೆ ಆಗಿ ಮುಳುಗ್ಬಿಟ್ಟಿದ್ದಾರೆ. ನಾನು ಒಬ್ಬನೇ ಕ್ಲೀನಾಗಿರೋದು. ಆ್ಯಕ್ಚುಲಿ ನಾನು ವ್ಲಾಗ್ ಮಾಡಬೇಕು ಅಂತ ಆ ಕಡೆ ಎಲ್ಲೆಲ್ಲೋ ಹೋಗ್ಬಿಟ್ಟೆ. ಆ ಗ್ಯಾಪಲ್ಲಿ ಎಲ್ಲರೂ ರಾಕ್ ಮಾಡಿಬಿಟ್ಟಿದ್ದಾರೆ ರಾಕ್ ಬೀಚಲ್ಲಿ. ಆ ವ್ಲಾಗ್ ಸ್ಟಿಕ್ಕು ಹೆವಿ ಸೈಕ್ ಮಾಡ್ತಾಯಿದೆ ನನಗೆ. ಉದ್ದಂಗೆ ಇಟ್ಕೋಬೇಕು ಗುರು, ಮೊಬೈಲೆಲ್ಲ ಶೇಕ್ ಆಗುತ್ತೆ. ಸೊ ಈಗ ಚಿಕ್ಕದು ಹಾಕ್ಕೊಂಡಿದ್ದೀನಿ.
ಜಾಗದ ಹಿಸ್ಟ್ರಿ ಬಗ್ಗೆ ಬರೋದಾದರೆ ನಮ್ಮ ಇಂಡಿಯಾನ ಆಳಕ್ಕೆ ಬಂದಿದ್ದ 4 ಯುರೋಪಿಯನ್ ಕಂಟ್ರಿಗಳು ಪಾಂಡಿಚೇರಿನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಫಸ್ಟು ಡಚ್ಗಳು ಬಂದರು. ಅವರು ಈ ಪಾಂಡಿಚೇರಿನ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡಿಕೊಂಡ್ರು ಟ್ರೇಡಿಂಗ್ ಪರ್ಪಸ್ಗೆ. ಅಂದರೆ ಒಂದು ಮೇಜರ್ ಸೀಪೋರ್ಟೇ ಆಗಿತ್ತಿದು ಯುರೋಪಿಯನ್ ಕಂಟ್ರಿಗಳಿಂದ ಇಂಡಿಯಾಯಿಂದ ಯುರೋಪಿಯನ್ ಕಂಟ್ರಿಗಳಿಗೆ ಟ್ರೇಡಿಂಗ್ ಮಾಡೋಕ್ಕೆ. ಅದಾದಮೇಲೆ ಪೋರ್ಚುಗೀಸ್ ಅವ್ರು ಬಂದರು. ಅವರು ಅಷ್ಟೊಂದು ದಿನ ಉಳಿಯೋಕ್ಕಾಗಲಿಲ್ಲ, ಬಟ್ ಅವರು ಸ್ವಲ್ಪ ಕೆಲಸಗಳನ್ನ ಮಾಡಿದ್ರು. ಅದಾದಮೇಲೆ ಫ್ರೆಂಚವ್ರು ಬಂದರು. ಫ್ರೆಂಚವರು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬಿಟ್ರು ಪಾಂಡಿಚೇರಿನ. ಅದಾದಮೇಲೆ ಬ್ರಿಟಿಷ್, ಇಂಡಿಯಾದಲ್ಲಿ ಮೇಜರ್ ಪವರ್ ಇದೆ ಅವ್ರ ಹತ್ರ. ಆದ್ರೂ ಕಾಮಿಡಿ ಏನು ಅಂದರೆ, ಬ್ರಿಟಿಷವರು ಇಡೀ ಇಂಡಿಯಾನ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರ ಈಸ್ಟ್ ಇಂಡಿಯಾ ಕಂಪನಿಯಿಂದ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿನ ಕಂಟ್ರೋಲಿಗೆ ತೊಗೊಳಕ್ಕಾಗಲಿಲ್ಲ. ಅಂದರೆ ತುಂಬ ಸರಿ ತೊಗೊಂಡಿದ್ದಾರೆ, ಅವ್ರ ಮಧ್ಯೆನೂ ವಾರಗಳು ನಡೆದಿದೆ, ಬಟ್ ಆ ಮೆಜಾರಿಟಿ ಪವರ್ ಅನ್ನೋದು ಫ್ರೆಂಚವ್ರ ಹತ್ರ ಇತ್ತು ಈ ಪಾಂಡಿಚೇರಿ ಮೇಲೆ. ಫ್ರೆಂಚವರು ಕಂಟ್ರೋಲ್ ತೊಗೊಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪಾಂಡಿಚೇರಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ತಾರೆ. ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ಮೇಲೂ 7 ವರ್ಷ ಪಾಂಡಿಚೇರಿನ ಅವರು ಬಿಟ್ಕೊಡಲ್ಲ. ಅದಾಗಿ ನವಂಬರ್ 1ನೇ ತಾರೀಕು 1954 ಪಾಂಡಿಚೇರಿಗೆ ಫ್ರೀಡಮ್ ಸಿಗುತ್ತೆ ಫ್ರೆಂಚವರಿಂದ. ನೀವಿಲ್ಲಿ ನೋಡ್ಬೋದು, ಟೋಟಲ್ ಪಾಂಡಿಚೇರಿ ಮ್ಯಾಪೇ ಇದೆ. ನಾವು ಬೆಳಗ್ಗೆ ಹೋಗಿದ್ದ ಬೀಚು ಇಲ್ಲಿದೆ, ಬೇ ಆಫ್ ಬೆಂಗಾಲ್, ಕೌಬರ್ಡ್ ಅವೆನ್ಯೂ ಬೀಚ್. ದಿಸ್ ರೋಡ್. ಸಮುದ್ರ ನೋಡ್ಬೋದು ನೀವು. ಇಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಭೂಮಿ ಮಟ್ಟದಿಂದ ಸಮುದ್ರ ಇನ್ನೂ ಹೈಟಲ್ಲಿದೆ. ಅಂದರೆ ಭೂಮಿಗಿಂತ ಸಮುದ್ರ ಹೈಟಲ್ಲಿದೆ. ಆದರೂ ಈ ಫ್ಲಡ್ ಬಂದಾಗ, ಸುನಾಮಿ ಬಂದಾಗ ನೀರು ಬರಲ್ಲ ಗುರು. ಏನು ಇದು ಲಾಜಿಕ್ಕಾ ಮ್ಯಾಜಿಕ್ಕಾ ಗೊತ್ತೇ ಆಗಲ್ಲ. ದ ಓಲ್ಡ್ ಲೈಟ್ ಹೌಸ್, ದ ಮೋಸ್ಟ್ ಫೇಮಸ್ ಒನ್. ನೋಡೋಕ್ಕೆ ಖುಷಿ ಗುರು, ಲೈವಲ್ಲಿ ಬಂದು ನೋಡಬೇಕು ವಿಡಿಯೋಗಿಂತ. ಆ್ಯಂಡ್ ಇಲ್ಲಿ ನಮ್ಮ ಫಾದರ್ ಆಫ್ ದ ನೇಷನ್ ಗಾಂಧೀಜಿ ಅವ್ರ ಸ್ಟ್ಯಾಚು ಇದೆ. ಆ್ಯಕ್ಚುಲಿ ಸ್ಟ್ಯಾಚು ಸೂಪರ್ ಆಗಿದೆ, ಓಕೆ, ಬಟ್ ಸ್ಟ್ಯಾಚು ಅಕ್ಕಪಕ್ಕ ಇರೋ ಈ ಪಿಲ್ಲರ್ಸ್, ಈ ದೇವಸ್ಥಾನದಲ್ಲಿ ಕಂಬ ಇರುತ್ತೆ ಗೊತ್ತಾ, ಈ ದೇವರ ವಿಗ್ರಹ ಎಲ್ಲ ಕೆತ್ತಿರ್ತಾರೆ ಗೊತ್ತಾ, ಅದೇ ಥರ ಕೆತ್ತಿದ್ದಾರೆ. ಚೆನ್ನಾಗಿದೆ. ಆ್ಯಂಡ್ ಲೈಟ್ಸ್ ಎಲ್ಲ ಇದೆ. ಸೊ ಈವ್ನಿಂಗ್ ಗೊತ್ತಾಗ್ತಾರೆ. ನಾವು ಮಾರ್ನಿಂಗ್ ಟೈಮ್ ಬಂದಿದ್ದೀವಿ. ಸೊ ಗಾಂಧಿ ತಾತ ಎಷ್ಟು ಸ್ಮಾರ್ಟಾಗಿ ನಿಂತಿದ್ದಾರೆ. ಗಾಂಧಿ ತಾತ ಆಪೋಸಿಟಲ್ಲೇ ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವ್ರು ನಿಂತಿದ್ದಾರೆ. ಅವ್ರ ಚರ್ಚು ನೀವು ನೋಡ್ಬೋದು. ಅವ್ರಿಗೂ ಸುತ್ತಮುತ್ತ ಪಿಲ್ಲರ್ಗಳಿದೆ, ಬಟ್ ಗಾಂಧಿ ತಾತ ಅಷ್ಟು ಚೆನ್ನಾಗಿ ಮಾಡಿಲ್ಲ. ಅವರು ಬರೀ ಲೈಟ್ಸ್ ಹಾಕಿದ್ದಾರೆ. ಹಿಂದೆಗಡೆ ಇಲ್ಲೊಂದು ಪಿಲ್ಲರ್ ಇದೆ. ಸೊ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದಿಸ್ ಒನ್ ಈಸ್ ಆಸಮ್. ಅಲ್ಲಿ ಜೈ ಭಾರತ್ ಅಂತ ಇದೆ, ನಮ್ಮ ನ್ಯಾಷನಲ್ ಎಂಬ್ಲಮ್ ಕೆಳಗಡೆ. ಇದೇನು ಅಂದರೆ ಪರ್ಟಿಕ್ಯುಲರ್ ಸ್ಟೇಟ್ಸ್, ಒಂದೊಂದು ಸ್ಟೇಟಲ್ಲೂ ನಮ್ಮ ಭಾರತದಲ್ಲಿರೋದು ಯಾರ್ಯಾರು ಫ್ರೀಡಮ್ ಫೈಟರ್ಸ್ ಇದ್ದರು, ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡ್ಸೋಕ್ಕೆ ಯಾರ್ಯಾರು ಅವರ ಬಲಿದಾನಗಳನ್ನ ಕೊಟ್ಟರು, ಎಲ್ಲರ ಹೆಸರುಗಳು ಇಲ್ಲಿದೆ, ಈ ವಾಲಲ್ಲಿದೆ. ಸೊ ಇದನ್ನು ಟ್ರಿಬ್ಯೂಟ್ ವಾಲ್ ಅಂತ ಹೆಸರು ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಈಗ
ಹ್ಯಾರೋವೆಲಲ್ಲಿರೋ ಮೆಡಿಟೇಷನ್ ಪಾಯಿಂಟಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಮಾನ್ಯುಮೆಂಟ್. ಅದು ಒಂದು ಗ್ಲೋಬ್ ಶೇಪಲ್ಲಿದೆ ಆ ಸ್ಟ್ರಕ್ಚರು. ಹೊರಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಈಗಲೇ ಹೇಳ್ತಾ ಇದ್ದೀನಿ. ಸೈಡಲ್ಲಿ ಫೋಟೋ ಕೂಡ ಹಾಕಿರ್ತೀನಿ ಅದ್ರದ್ದು. ಸೊ ಚಾನ್ಸ್ ಸಿಕ್ಕಿದ್ರೆ ವೀಡಿಯೋ ಮಾಡ್ತೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೇಮ್ ಹಂಗೆ ಇದೆ ಈಗ ನಾವು ಹೋಗ್ತಾ ಇರೋ ಮೆಡಿಟೇಷನ್ ಪಾಯಿಂಟ್. ಆ್ಯಂಡ್ ಇದನ್ನು ಕಟ್ಟೋವಾಗ ಅದರ ಪ್ರೋಸೆಸ್ನ ಇಲ್ಲಿ ಮೆಮೊರಿ ಆಗಿಟ್ಟಿದ್ದಾರೆ. ವಾವ್, ನೋಡ್ತಾ ಇದ್ದೀರಲ್ಲ, ಅದೇ ಗುರು ಮಾತೃ ಮಂದಿರ್. ಆ ಕಡೆ ಹೋಗಿ ತೋರಿಸೋಣ ಅಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಫುಲ್ಲು ಮರ ಕವರ್ ಆಗಿದೆ. ಇದೊಂದೇ ಗುರು ಇರೋದು ಬೆಸ್ಟ್ ವ್ಯೂ ಪಾಯಿಂಟು ಇದನ್ನು ತೋರ್ಸೋಕ್ಕೆ. ಏನೂ ಇಲ್ಲ, ಸುತ್ತ ಸ್ಲೋಪಾಗಿ ಗೋಡೆ ಕಟ್ಟಿದ್ದಾರೆ, ಒಂದು ಸರ್ಕಲಾಗಿ ಗ್ಲೋಬ್ ಕಟ್ಟಿದ್ದಾರೆ. ನಾನು ಆ ಮಾಡೆಲ್ ತೋರಿಸ್ದೆ ಗೊತ್ತಾ, ಸೇಮ್ ಹಂಗೆ ಇದೆ. ಅದ್ರ ಒಳಗಡೆ ಒಂದು ದೀಪ ಹಚ್ಬಿಟ್ಟಿರ್ತಾರೆ, ಅದರ ಸುತ್ತ ಕುತ್ಕೊಂಡು ಎಲ್ಲರೂ ಧ್ಯಾನ ಮಾಡ್ತಾರೆ. ಪಾಂಡಿಚೇರಿಲಿ ಬೀಚ್ ಎಷ್ಟು ಫೇಮಸ್ಸು, ರಾತ್ರಿ ಶಾಪಿಂಗ್ ಅಂತ ಬಂದಾಗ ಈ ಥರ ಸ್ಟ್ರೀಟ್ಗಳು ಹೆವಿ ಫೇಮಸ್ಸು. ನಾವೀಗ ಇರೋದು ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರೀಟ್ ಆಫ್ ಪಾಂಡಿಚೇರಿ, ನೆಹರು ಸ್ಟ್ರೀಟ್. ಗುರು, ಪಾಂಡಿಚೇರಿಲಿ ಬೀಚ್ ಎಷ್ಟು ಫೇಮಸ್ಸು, ಕಾಫಿ ಕುಡಿಯೋಕ್ಕೆ ಈ KBS ಕಾಫಿ ಬಾರ್ ಫೇಮಸ್ಸು. 1974 ಇದೆ. ಕಾಫಿ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಇನ್ನೊಂದೇನು ಅಂದರೆ, ರಾತ್ರಿ 7 o'clock ಮೇಲಾಗೋದ್ರೆ ಪಾಂಡಿಚೇರಿಲಿ ಯಾರು ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋನೇ ಮಾಡಲ್ಲ. ಮೈ ಮೇಲೆ ಬರುತ್ತೆ ಗುರು ವೆಹಿಕಲ್ಸು. ಅಪ್ಪ, ಟ್ರಾಫಿಕ್ ಲೈಟ್ನ ಆಫ್ ಮಾಡಿ ಇಟ್ಬಿಡ್ತಾರೆ. ಯಾಕೆಂದರೆ ಪೊಲೀಸ್ಗಳಿಗೂ ಬೇಸತ್ತು ಹೋಗಿರುತ್ತೆ ಬೆಳಗಿಂದ ನೋಡಿ 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 ಸೇಮ್ ಕ್ರೌಡ್ ಅಂತೂ ಕಡಿಮೆನೇ ಆಗಲ್ಲ. ಬೆಳಗ್ಗೆ ಎಷ್ಟು ಕ್ರೌಡ್ ಇರುತ್ತೋ ನೈಟ್ವರೆಗೂ ಅಷ್ಟೇ ಕ್ರೌಡ್ ಇರುತ್ತೆ. ನೀವು ಹಿಂದೆ ನೋಡ್ತಾ ಇರ್ಬೋದು, ನೆಹರು ಸ್ಟ್ರೀಟ್ ಅಂತ ಅಲ್ಲ, ಪಾಂಡಿಚೇರಿಲಿ ಇನ್ನೂ ಎಷ್ಟೊಂದು ಸ್ಟ್ರೀಟ್ಗಳಿದೆ. ಆ್ಯಕ್ಚುಲಿ ಪಾಂಡಿಚೇರಿ ಹೆಸರಾಗಿರೋದೇ ನಾನು ಆವಾಗಲೇ ಹೇಳ್ದಂಗೆ ಸ್ಟ್ರೀಟ್ಸಿಂದ. ಆ್ಯಂಡ್ ಪಾಂಡಿಚೇರಿದು ನೀವು ಮ್ಯಾಪ್ ಓಪನ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಬರೀ ಸ್ಟ್ರೀಟ್ಗಳೇ ಕಾಣೋದು. ಅಂದರೆ ಈ ಗಲ್ಲಿಗಳೆಲ್ಲ ಸೇರಿನೇ ಒಂದು ಊರಾಗೋಗಿದೆ. ಅಯ್ಯೋ, ಎಲ್ಲ ಗಲ್ಲಿಗಳನ್ನೂ ಸುತ್ತಾಡ್ಕೊಂಬರೋಕ್ಕೆ ಮಿನಿಮಮ್ ಅಂದರೂ 4-5 ದಿನ ಬೇಕು. ಬರೀ ಜವಾಹರ್ಲಾಲ್ ನೆಹರು ಸ್ಟ್ರೀಟ್ ಮಾತ್ರ ಮೇಯ್ನ್ ಅಲ್ಲ, ಇನ್ನೂ ನಿಮಗೆ ಗಾಂಧಿ ಸ್ಟ್ರೀಟ್ ಇದೆ, ಸುಭಾಷ್ ಚಂದ್ರ ಬೋಸ್ ಸ್ಟ್ರೀಟ್ ಇದೆ, ಭಗತ್ ಸಿಂಗ್ ಸ್ಟ್ರೀಟ್ ಇದೆ. ಅಂದರೆ ಇನ್ನೂ ಎಷ್ಟೊಂದು ಫ್ರೆಂಚ್ ಕಾಲೋನೀಸ್ ಕೂಡ ಇದೆ. ಬಟ್ ಇಂಡಿಯಾ ಅಂತ ಬಂದಾಗ ನಮ್ಮ ಎಲ್ಲ ಫ್ರೀಡಮ್ ಫೈಟರ್ಸ್ ಯಾರ್ಯಾರಿದ್ದಾರೆ ಅವ್ರದ್ದು ಎಲ್ಲರದ್ದು ಹೆಸರನ್ನ ಒಂದೊಂದು ಸ್ಟ್ರೀಟ್ಗೆ ಹಾಕ್ಬಿಟ್ಟಿದ್ದಾರೆ. ರಿಚ್. ಆ್ಯಕ್ಚುಲಿ ಇದೊಂದು ಐಸ್ ಕ್ರೀಮ್ ಪಾರ್ಲರ್. ಈ ಐಸ್ ಕ್ರೀಮ್ ಪಾರ್ಲರ್ ಯಾಕೆ ತೋರಿಸ್ತಾ ಇದ್ದೀನಿ ನಾನು ಅಂದರೆ, ಪಾಂಡಿಚೇರಿಯ ದಿ ಬೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ ಇದು. ಪಾಂಡಿಚೇರಿಲಿ ಮಾತ್ರ ನಿಮಗೆ ಈ ಪಾರ್ಲರ್ ಮೇನ್ ಸಿಗೋದು. ಬೇರೆ ಕಡೆ ಬ್ರ್ಯಾಂಚಸ್ ಇದೆ, ಬಟ್ ದಿಸ್ ರಿಚ್ ಅನ್ನೋ ಬ್ರ್ಯಾಂಡ್ ಬಾರ್ನ್ ಆಗಿದ್ದು ಇದೆ ಪಾಂಡಿಚೇರಿಲಿ. ಆವಾಗಲೇ ಕುಡಿಯೋದು ಕಾಫಿ ಕೂಡ ಸೂಪರ್, ಇವಾಗ ತಿಂದಿದ್ದು ಐಸ್ ಕ್ರೀಮ್ ಕೂಡ ಸೂಪರ್. ಈಗ ನಾವು ಆಲ್ಮೋಸ್ಟ್ ನೆಹರು ಸ್ಟ್ರೀಟ್ ಎಂಡಲ್ಲಿದ್ದೀವಿ. ಆ್ಯಕ್ಚುಲಿ ದಾಟ್ಬಿಟ್ವಿ, ಎಂಡು ಅಲ್ಲ. ಈಗ ಯಾವುದಾದ್ರು ಬೇರೆ ಸ್ಟ್ರೀಟು ಅಂದರೆ ನೆಹರು ಸ್ಟ್ರೀಟ್ ಬಂದು ನಿಮಗೆ ಸ್ಟ್ರೈಟ್ ಒಂದೇ ಪ್ಯಾರಲ್ ರೋಡ್. ಅದು ಆ ಕಡೆ ಈ ಕಡೆ ನಿಮಗೇನು ಡಿವಿಯೇಷನ್ ಇಲ್ಲ. ಎಂಡಲ್ಲಿ ಮಾತ್ರ ನಿಮಗೆ ರೈಟ್ ಟು ಲೆಫ್ಟು ಬೇರೆ ಸ್ಟ್ರೀಟ್ಗೆ ಹೋಗೋಕ್ಕೆ ದಾರಿ ಇದೆ. ಇದನ್ನು ತೋರಿಸಿಲ್ಲ ಅಂದರೆ ಪಾಂಡಿಚೇರಿ ಮೇಲೆ ವೀಡಿಯೋ ಮಾಡ್ತಿರೋದೇ ವೇಸ್ಟು. ಅಂದರೆ ಮನೆಗಳು, ಸ್ಟ್ರೀಟು, ಬೀಚು ಅಷ್ಟೇ, ನೋಡೋ ಥರ ಏನೂ ಇಲ್ಲ ಇಲ್ಲಿ. ಆ್ಯಂಡ್ ಇನ್ನೊಂದು ಕಾಮಿಡಿ ವಿಚಾರ ಏನು ಅಂದರೆ, 10:30 ಮೇಲೆ ಅಂದರೆ ಸಂಜೆ 7-7:30 ಮೇಲೆ ಸಿಗ್ನಲ್ ಆಫ್ ಮಾಡಿಬಿಡ್ತಾರೆ ಪೊಲೀಸ್ಗಳು ಸೈಕ್ ಆಗಿಬಿಟ್ಟು. ಆ್ಯಂಡ್ ರಾತ್ರಿ 10:30 ಮೇಲೆ ಎಲ್ಲ ಹೋಟೆಲ್ಸ್, ಎಲ್ಲ ಲಾಡ್ಜು ಕ್ಲೋಸ್ ಮಾಡಿಬಿಡ್ತಾರೆ ಸೆಕ್ಯೂರಿಟಿ. ನೀವು ಕೇಳ್ಕೊಂಡ್ರೂ ಒಳಗೆ ಬಿಡಲ್ಲ.
ಸೊ ಈಗ ಆಲ್ಮೋಸ್ಟ್ 9 o'clock ಏನೋ ಆಯಿತು. ಇನ್ನೂ ಲೇಟ್ ಮಾಡಿದ್ರೆ ನಮ್ಮ ರೂಮ್ ಸೆಕ್ಯೂರಿಟಿ ಅಂದರೆ ನಮ್ಮ ಹೋಟೆಲ್ ಸೆಕ್ಯೂರಿಟಿ ಯಾರಿದ್ದಾರೆ, ಇಬ್ಬಿಬ್ರು ಇದ್ದಾರೆ ಗುರು. ಯಪ್ಪ, ಒಳ್ಳೆ ಕಳ್ರಿದ್ದಂಗಿದ್ದಾರೆ. ಡೋರ್ ಲಾಕ್ ಮಾಡಿಬಿಡ್ತಾರೆ. ಅದಕ್ಕೆ ಬೇಗ ರೂಮ್ ಸೇರ್ಕೋಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಪಾರ್ಟ್ 2 ಅಲ್ಲಿ ಒಂದೊಳ್ಳೆ ಅಮ್ಯೂಸ್ಮೆಂಟ್ ಪಾರ್ಕ್ ತೋರಿಸ್ತೀನಿ. ನಮ್ಮ ಸ್ಲಿಪ್ ಆಗೋದೆ ಗುರು. ಸೊ ಒಂದೊಳ್ಳೆ ಅಮ್ಯೂಸ್ಮೆಂಟ್ ಪಾರ್ಕ್ ತೋರಿಸ್ತೀನಿ. ಇಲ್ಲಿಗೆ ಪಾರ್ಟ್ 1 ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ಲ, ಲೈಕ್, ಶೇರು, ಸಬ್ಸ್ಕ್ರೈಬು. ಥ್ಯಾಂಕ್ ಯು ಸೋ ಮಚ್.